ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಂದಿಪುರ ಯೂಟ್ಯೂಬ್ ಚಾನಲ್. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಈ ವಿಡಿಯೋ ಬಂದು ನಾನು ಸೆಪ್ಟೆಂಬರಲ್ಲಿ ನೋಡಿರೋ ಮೂವಿಗಳು. ಇದು ನನಗನ್ಸಿದ್ದಷ್ಟೇ, ನಿಮಗೂ ಅನ್ನಿಸ್ಬೇಕು ಅಂತ ಏನಿಲ್ಲ. ಭೀಮಾ ಮೂವಿ ನೋಡಿದಾಗ ನನಗನ್ಸಿದ್ದಷ್ಟೇ, ತುಂಬ ದಿನ ಆದಮೇಲೆ ಒಂದು ಒಳ್ಳೆ ನಾನ್ ವೆಜ್ ಊಟ ತಿಂದಂಗೆ. ಇದನ್ನು ನಾನ್ ವೆಜ್ ಊಟ ಅನ್ನೋದಕ್ಕೆ ಕಾರಣ ಇಷ್ಟೇ, ತುಂಬ ದಿನ ಆಗ್ಬಿಟ್ಟಿತ್ತು ಒಳ್ಳೆ ಸಿನಿಮಾಗಳು ಬಂದು. ಈ ಸಿನಿಮಾದಲ್ಲಿ ಸಮಾಜಕ್ಕೆ ಮೆಸೇಜ್ ಕೊಡೋ ಥರ ಸ್ಟೋರಿಗಳು, ಒಳ್ಳೊಳ್ಳೆ ಡೈಲಾಗ್ಗಳು, ಮತ್ತು ಪಕ್ಕಾ ಲೋಕಲ್ ಸಿನಿಮಾ, ಹೊಸ ಹೊಸ ಕ್ಯಾರೆಕ್ಟರ್ಗಳು, ತುಂಬ ಹೊಸಬ್ರನ್ನ ಇಟ್ಕೊಂಡು ತುಂಬ ಚೆನ್ನಾಗಿ, ಅದು ದುನಿಯಾ ವಿಜಯ್ ಸರ್ ಡೈರೆಕ್ಷನ್ನ ಮತ್ತೆ ನಾನು ಮಾಡ್ತೀನಿ ಗುರು ಅಂತ ತೋರಿಸಿದ್ದು ತುಂಬ ಅದ್ಭುತವಾಗಿತ್ತು ಈ ಸಿನಿಮಾ. ಇನ್ನು ನಾನು ನೋಡಿದ ಎರಡನೇ ಸಿನಿಮಾ ಬಂದು ಕೃಷ್ಣ ಪ್ರಣಯ ಸಖಿ. ಈ ಸಿನಿಮಾನೂ ಅಷ್ಟೇ ಒಂದೊಳ್ಳೆ ವೆಜ್ ಊಟ. ಏನಕ್ಕೆ ವೆಜ್ ಊಟ ಅಂದರೆ ನೀಟ್ ಕಾಮಿಡಿ, ನೀಟ್ ಸ್ಟೋರಿ, ನೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಮತ್ತು ಸಾಧು ಸರ್ ರಂಗಾಯಣ ಸರ್ ಇದ್ದರೆ ಗೊತ್ತಲ್ಲ, ಅರ್ಧ ಸಿನಿಮಾ ಅವರೇ ತಿಂದಾಕ್ಬಿಟ್ಟಿರ್ತಾರೆ. ಹಂಗಾಗಿ ಈ ಸಿನಿಮಾನೂ ಅಷ್ಟೇ ಒಂದೊಳ್ಳೆ ವೆಜ್ ಊಟ ಅಂತ ಹೇಳಿದ್ದು. ಮತ್ತು ಈ ಸಿನಿಮಾಲಿ ಅದೆಷ್ಟು ಜನ ಸ್ಟಾರ್ಗಳಿದ್ರು ಎಲ್ಲರ ಹೆಸರು ಹೇಳೋಕ್ಕೆ ಆಗಲ್ಲ. ಅದ್ರ ಮಧ್ಯೆ ಜಗಪ್ಪ ಅವ್ರನ್ನೂ ಮರೆಯೋಂಗಿಲ್ಲ. ನಾನು ಈ ಮೂರನೇ ಸಿನಿಮಾ ನೋಡೋಕೆ ಹೋಗ್ತಾ ಇರೋದು ಹೀರೋಗೋಸ್ಕರ ಅಷ್ಟೇ. ಆ ಹೀರೋ ಮೇಲೇನೋ ಒಂದು ಎಮೋಷನ್. ಇವತ್ತು ನಾವು ವೀರಸ್ ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಲಾಫಿಂಗ್ ಬುದ್ಧ ಫಿಲಮ್ ನೋಡೋದಕ್ಕೆ. ನೋಡೋಣ, ನಿನ್ನೆ ತಾನೇ ರಿಲೀಸ್ ಆಗಿದೆ, ಒಳ್ಳೆ ರಿವ್ಯೂಸ್ ಇದೆ ಬುಕ್ ಮೈ ಶೋ ಅಲ್ಲಿ. ಸೊ ನಾವು ಇವತ್ತು ಫಿಲಮ್ ನೋಡಿ ನಿಮಗೆ ಹೇಗಿದೆ ಅಂತ ನವೀನ್ ಅವ್ರ ಕಡೆಯಿಂದ ಹೇಳಿಸ್ತೀನಿ. ಯಾರಪ್ಪ ಇದು ಕ್ಯಾಮ್ರಾ ಹಿಂದೆ ಇದ್ದಾರೆ, ಮಾತಾಡ್ತಿದ್ದಾರೆ, ಹೊಸ ವಾಯ್ಸ್ ಅಂದ್ಕೊಂಬೇಡಿ. ಅವಾಗವಾಗ ಈ ವಾಯ್ಸ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಆಯ್ತು ಬಿಡು. ಓಕೆ, ಸೊ ನೆಕ್ಸ್ಟ್ ನಾವು ವೀರಸ್ ಥಿಯೇಟ್ರಲ್ಲಿ ಸಿಗೋಣ. ನನಗೆ ಕಾಮಿಡಿ ಸಿನಿಮಾಗಳಂದರೆ ಇಷ್ಟನೇ, ಅದರಲ್ಲೂ ಹ್ಯಾಪಿ ಎಂಡಿಂಗು, ಹ್ಯಾಪಿ ಸಿನಿಮಾ, ಅದೇನೋ ಒಂಥರ ಖುಷಿ. ಬಟ್ ಈ ಸಿನಿಮಾಲೈ ಎಕ್ಸ್ಪೆಕ್ಟೇಷನ್ ಅಂತ ಅಲ್ಲ, ನಾನು ಅಂದ್ಕೊಂಡಷ್ಟು ಕಾಮಿಡಿ ಏನಿರಲಿಲ್ಲ. ಈ ಸಿನಿಮಾಲಿ ನಂಗೆ ಎಕ್ಸ್ಪೆಕ್ಟೇಷನ್ ಇದ್ದಿದೆ ಕಾಮಿಡಿ. ಇದು ಕಾಮಿಡಿನೂ ಇಲ್ಲ, ಸಸ್ಪೆನ್ಸು ಇಲ್ಲ. ನೋಡಲೇಬೇಕು ಅನ್ನೋ ಸಿನಿಮಾನೂ ಅಲ್ಲ, ನೋಡಬಾರ್ದು ಅಂತಲೂ ಏನೂ ಇಲ್ಲ, ನೋಡ್ಬೋದು. ಫ್ರೀ ಇದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಅದೆರಡು ಹೇಳಿದ ಥರ ಇದನ್ನು ಹೇಳಬೇಕು ಅಂದರೆ ಒಂದು ಪ್ಲೈನ್ ದೋಸೆ. ಶೋಗೆ ನಾವು 1:20, 1:15 ಹಂಗೆ ಹೊರಟೋದ್ವಿ. ಬಟ್ ಲಕ್ಕೀಲಿ ಇನ್ನೂ ಮೂವಿ ಸ್ಟಾರ್ಟ್ ಆಗಿರಲಿಲ್ಲ, ಅಡ್ವರ್ಟೈಸ್ಮೆಂಟ್ ನಡೀತಾ ಇತ್ತು. ಮೂವಿ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿರಲಿಲ್ಲ. ಹೊಟ್ಟೆ ಬೇರೆ ತುಂಬ ಹಸಿತಾಯಿತ್ತು. ಅದಕ್ಕೆ ಈ ಅಂಗಡಿಗೆ ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಬಿಟ್ವಿ. ಫಸ್ಟು ಊಟ ಚೆನ್ನಾಗಿತ್ತು, ಫ್ರೈ ಅಂತೂ ಸೂಪರಾಗಿತ್ತು. ಹಾಯ್ ನವೀನ್ ನಂದಿಪುರ ಅವರೇ. ನಿಮ್ಮ ಬಾದುಕೊಂಡು ನಮಸ್ಕಾರ. ಎಲ್ಲ ಕಡೆ ಕ್ಯಾಮ್ರಾ ಆನ್ ಮಾಡಬೇಡಿ, ನಾವು ಮೊದಲೇ ಒಳ್ಳೆ ಹುಡುಗರಲ್ಲ ಅಷ್ಟೇ. ಮತ್ತೆ ಬಾಸಮ್ ಸರ್ಕಲಲ್ಲಿ ಕುತ್ಕೊಂಡು ಏನು ಮಾಡ್ತಾ ಇದ್ದೀರಾ? ನಮ್ಮ ದೋಸ್ತು ಬಾಸ್ ಇದ್ದಾರೆ, ಬಾಸ್ ಅವ್ರು ಬರ್ತಾರ ಅಂತ ಹೇಳಿದ್ದಾರೆ. ಹಾಗೆ ಬೀದಿಗೆ ಬೀಳ್ಸ್ಬಿಡೋರ ನಿಮ್ಮನ್ನ? ಫೋನ್ ಮಾಡಿ 500 ಮೀಟ್ರು ಅಂದರು, 5 ಕಿಲೋಮೀಟ್ರ್ ಬಂದ್ಬಿಡ್ಬೋದಾಗಿತ್ತು ಇಷ್ಟೊಂದು ನಡ್ಕೊಂಡೆ. ಅಲ್ಲ ನಟರಾಜ ಬರ್ತಾನಲ್ಲ, ಅಲ್ಲ ಯಾ ಅಲ್ಲ, ಇನ್ಯಾರಿಗೂ ನೆಮ್ಮದಿಗೆ ಇಲ್ಲ. ಮೂವಿ ಹೇಗಿತ್ತು ಹೇಳಲೇ ಇಲ್ವಲ್ಲ? ಹೇಳ್ತೀವಿ ಆಮೇಲಿಂದ. ಇವಾಗ ಮೂವಿ ಒಂದು ಪ್ಲೈನ್ ದೋಸೆ, ನಾಲ್ಕು ಮಸಾಲೆ ದೋಸೆ, ಖಾರ ದೋಸೆ ಅಲ್ಲ, ಒಂದು ಪ್ಲೈನ್ ದೋಸೆ, ಸಾದಾ ಪ್ಲೇನ್ ದೋಸೆ. ಹೊಟ್ಟೆ ಹಸಿತಾ ಇದೆ, ಟೈಮ್ ಇದೆ ಅಂದರೆ ಆರಾಮಾಗಿ ಹೋಗಿ ಕುತ್ಕೊಂಡು ನೋಡ್ಬೋದು. ತಿಂದಿದ್ದು ಗೊತ್ತಾಗಲ್ಲ, ಹೊಟ್ಟೆನೂ ತುಂಬಿರುತ್ತೆ ಅಷ್ಟೇ. ಹೆಂಗೋಯ್ತು ಗೊತ್ತಾಗಲ್ಲ ಅಷ್ಟೇ. ದೋಸೆ ಖಾಲಿಯಾಗಿರುತ್ತೆ, ಒಟ್ಟಿನಲ್ಲಿ ದೋಸೆ ಖಾಲಿ ಆಗಿರುತ್ತೆ. ಓಕೆ ಬಾಯ್. ಮಿಸ್ಟರ್ ನವೀನ್ ನಂದಿಪುರ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್, ಮರಿಬೇಡಿ.